ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿದ್ರು ಎಷ್ಟು ದಿನಕ್ಕೊಂದ್ಸರಿ ಎಲ್ಲ ವಾರ್ಡಿಗೆ ನೀರು ಬರ್ತದೆ ಅಂತ ಹೇಳಿ. ಈಗ ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಸಭಾಧ್ಯಕ್ಷರೇ, 35 ವಾರ್ಡ್ಗಳ ಪೈಕಿ 8 ವಾರ್ಡ್ಗಳಿಗೆ 2 ದಿನಕ್ಕೊಮ್ಮೆ ನೀರು ಬಿಡ್ತೀವಿ. ಮತ್ತು ಇನ್ನು ಉಳಿದ 27 ವಾರ್ಡ್ಗಳಿಗೆ 7 ರಿಂದ 8 ದಿವಸಕ್ಕೊಂದ್ಸರಿ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಅದು ಸಹ ತಪ್ಪು ಅಂತ ನಾನೇನೇ ಹೇಳ್ತೀನಿ ಸಭಾಧ್ಯಕ್ಷರೇ. 7-8 ದಿನಕ್ಕೆ ನೀರು ಕೊಡೋದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅದು ಭಾಳ ಅನಾನುಕೂಲ ಆಗ್ತದೆ. ಅದನ್ನು ಸಹ ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ. ಮತ್ತು ಯಾಕೆ ಇದು ಲೇಟ್ ಆಗಿದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. 2017ರಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಾಗಿತ್ತು ಸಭಾಧ್ಯಕ್ಷರೇ. ಆದರೆ ಇವನು ಯಾರೋ ಮೆಸರ್ಸ್ SPML ಇನ್ಫ್ರಾಸ್ಟ್ರಕ್ಚರ್ ಗುರ್ಗಾಂವ್, ಇವನು ಹೊರ ರಾಜ್ಯದವನು, ಇವನು ಕಾಂಟ್ರಾಕ್ಟ್ ತಗೊಂಡು ಅರ್ಧಂಬರ್ಧ ಮಾಡಿ ಬಿಟ್ಟೋಗ್ಬಿಟ್ಟ ಸಭಾಧ್ಯಕ್ಷರೇ. ಆದ್ರೂ ಅವನಿಗೆ ನಾವು ಟೈಮ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ. 30/4/2023 ಒಳಗಡೆ ಮುಗಿಸ್ಬೇಕು ಅಂತ ಟೈಮ್ ಕೊಟ್ಟಿದ್ವಿ. ಆದ್ರೂ ಅವನು ಅದರಲ್ಲಿ ಸಕ್ಸಸ್ ಆಗಿಲ್ಲ. ಅವನು ಇದರಲ್ಲಿ ಫೇಲ್ಯೂರ್ ಆಗಿದ್ದಾನೆ ಸಭಾಧ್ಯಕ್ಷರೇ. ಆದ್ದರಿಂದ ನಾವು ಅವನ ಹಣನ ಅವನು ಬ್ಯಾಂಕಲ್ಲಿ ಇಟ್ಟಂಥ ಗ್ಯಾರಂಟಿನ ಸಹ ನಾವು ಮುಟ್ಗೋಲು ಹಾಕಬೇಕು ಅಂತ ಬ್ಯಾಂಕಿಗೆ ನಾವು ಲೆಟರ್ ಬರೆದಿದ್ವಿ ಸಭಾಧ್ಯಕ್ಷರೇ. ಆದರೆ ಅವನು ಅದ್ರ ಮೇಲೆ ಹೋಗ್ಬಿಟ್ಟು ಕೆಲಸಕ್ಕೂ ಮತ್ತು ಬ್ಯಾಂಕಲ್ಲಿ ಇರುವಂಥ ಹಣವನ್ನು ನಾವು ಮುಟ್ಗೋಲು ಹಾಕೊಳ್ಳಿಕ್ಕೆ ಸಹ ಅವನು ಸ್ಟೇ ತಗೊಂಡ್ಬಂದಿದ್ದಾನೆ ಸಭಾಧ್ಯಕ್ಷರೇ. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ಅದನ್ನು ಫೈಟ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಈ 5ನೇ ತಾರೀಕು ಮಾರ್ಚಿಗೆ ಫೈನಲ್ ವರ್ಡಿಕ್ಟ್ ಇದೆ ಸಭಾಧ್ಯಕ್ಷರೇ. ಅದನ್ನ ನೋಡಿ ನಾವು ಆಕ್ಷನ್ ತಗೋತೀವಿ. ಅವನ್ನ ಹೊರಗಡೆ ಹಾಕಿ ಮತ್ತೆ ಹೊಸ ಟೆಂಡರ್ ಕರೆದು ಇನ್ನೊಂದು 20% ಕೆಲಸ ಇರ್ಬೋದು ಸಭಾಧ್ಯಕ್ಷರೇ. ನನ್ನ ಪ್ರಕಾರ ಆ 20% ಕೆಲಸವನ್ನು ಬೇರೆ ಕಾಂಟ್ರಾಕ್ಟರ್ಗೆ ಕೊಟ್ಟು ಅದನ್ನು ಸಂಪೂರ್ಣ ಮಾಡುವಂಥ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷರೇ. ಅದಾದಮೇಲೆ ಮಾನ್ಯ ಸದಸ್ಯರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಗದಗ ಬೆಟಗೇರಿ A ಪಾಯಿಂಟ್ವರೆಗೆ ಈ ಆವಾಗ ನೀರು ಲೀಕೇಜ್ ಆಗ್ತಾ ಐತೆ, ಅದಕ್ಕೇನು ಕ್ರಮ ತಗೊಂಡಿದ್ದೀವಿ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈಗ ಅಲ್ಲಿ A ಪಾಯಿಂಟ್ವರೆಗೆ ಈ BWSC ಪೈಪ್ಲೈನನ್ನು ಈಗ ಅಡ್ವಾನ್ಸ್ ಮುಂಚೆ ಹಾಕಿದ್ರು ಸಭಾಧ್ಯಕ್ಷರೇ. ಅದನ್ನು ಈಗ ಅಮೃತ್ 2 ಯೋಜನೆಯಡಿ ಸುಮಾರು 34 ಕೋಟಿ ವೆಚ್ಚದಲ್ಲಿ ಹೊಸ ಪೈಪ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವೀಗ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಬೋರ್ಡಿಗೆ ನಾವು ಕಾಂಟ್ರಾಕ್ಟ್ ಇದು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಈಗಾಗಲೇ ಆದೇಶ ಸಹ ಮಾಡಿದ್ದೀನಿ ಸಭಾಧ್ಯಕ್ಷರೇ. ಈಗ ಸರ್ವೆ ಕಾರ್ಯ ಸಹ ಅದು ಕಂಪ್ಲೀಟ್ ಆಗಿದೆ. ಮತ್ತು ಈ ತಾಂತ್ರಿಕ ಮತ್ತು ಟೆಂಡರ್ ಪರಿಶೀಲನಾ ಸಭೆ ಮಂಡಿಸಿ ಇದು ಹೈ ಲೆವೆಲ್ ಕಮಿಟಿ ಒಳಗೆ ಸಹ ಇದು ಪಾಸ್ ಮಾಡಿಕೊಂಡು ಇನ್ನು ಕೆಲವೇ ದಿವಸದಲ್ಲಿ ಒಂದು 3-4 ವಾರದಲ್ಲಿ ಇದನ್ನು ಟೆಂಡರ್ DPR ಮಾಡಿ ಇದನ್ನು ಟೆಂಡರ್ ಕೊಟ್ಟು ಗದಗ ಮತ್ತು ಬೆಟಗೇರಿಗೆ ಪ್ರಮುಖ ಆದ್ಯತೆಯಾಗಿ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ. ಮಾನ್ಯ ಮಂತ್ರಿಗಳೇ ಬಹಳಷ್ಟು ಅಕ್ರಮಗಳಾಗಿವೆ. ನಮ್ಮ ಮುಳಬಾಗಿಲಿನಲ್ಲಿ 27 ಕೋಟಿ ರೂಪಾಯಿ ಯೋಜನೆ ಬೋರ್ವೆಲ್ಸ್ ಹಾಕಿದ್ದಾರೆ. ಯಾಕ್ರಿ ಕುತ್ಕೊಳ್ಳಿ, ಕರೆದಿ ನಾನು ಕುತ್ಕೊಳ್ಳಿ. ಸುರೇಶ್ ಉತ್ತರ ಕೊಡಬೇಡಿ, ಉತ್ತರ ಕೊಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.